ಬಿಜೆಪಿ ಸ್ನೇಹಿತರು ನಮ್ಮ ಅಶೋಕಣ್ಣ, ವಿಜೇಂದ್ರ ಅವರು, ಯತ್ನಾಳ್ ಅವರು ಅವ್ರು ಚೇಲಕಾಯಲ್ಲಿ ಚಾಲೆಂಜ್ ಮಾಡಿಸಿದ್ರು. ನಾನು ಇಷ್ಟೇ ಹೇಳೋದು, ಅಣ್ಣ ಅಶೋಕಣ್ಣ, ಯತ್ನಾಳ್ ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ. ತೊಡೆ ತಟ್ಟುವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತಾ ಇಲ್ವಂತ ತೊಡೆ ತಟ್ಟಬೇಕು, ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ನಮ್ ಜನರೇಷನ್ ಜೊತೆ ಇಟ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ. ಸರ್, ಈಗ ಚಾಲೆಂಜ್ ಅನ್ನ ಹಾಕಿದೀವಿ, ಚಾಲೆಂಜ್ ಅಲ್ಲಿ ನಾವು ಗೆದ್ದಿದ್ದೀವಿ. ಯಾಕೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರು ಏನು ಅವರ ಸ್ವಕ್ಷೇತ್ರ, ಮಾತೃಕ್ಷೇತ್ರ, ಅವ್ರು ಹುಟ್ಟಿದಂಥ ಊರಿಗೆ ಹೋಗುವಾಗೇನೆ 200ರಿಂದ 250-300 ಜನ ಅವರ ಒಂದು ಪೊಲೀಸರನ್ನ, ಸಿಬ್ಬಂದಿ ಅವ್ರನ್ನ ಕರ್ಕೊಂಡು ಹೋಗೋಂಥ ಪರಿಸ್ಥಿತಿ ತಂದ್ಕೊಂಡಿದ್ದಾರೆ ಅವರು. ಅದೇ ರೀತಿ ಇವತ್ತು ದಾವಣಗೆರೆಯಲ್ಲಿ ಯಾವಾಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅವರಿಗೆ ಸವಾಲನ್ನು ಹಾಕಿದ್ರು, ಇಲ್ಲೂ ಸಹಿತ RPFನವರು, ಪೊಲೀಸರು, DYSPಯಿಂದ ಆದಿಯಾಗಿ ಸರ್ಕಲ್ ಇನ್ಸ್ಪೆಕ್ಟರ್ಗಳು, ಆಮೇಲೆ ಭಾರತೀಯ ಜನತಾ ಪಕ್ಷದವರು ಎಲ್ಲೂ ಹೋಗ್ಲಿದ್ದಂಗೆ ನಮಗೆಲ್ಲ ಬ್ಯಾರಿಕೇಡ್ ಹಾಕಿ ಅವ್ರ ಅಧಿಕಾರ ಇದೆ ಅಂತೇಳಿ ಈ ರೀತಿ ದುರ್ಬಳಕೆ ಮಾಡಿಕೊಂಡು ಅವ್ರು 250-300 ಜನ ಪೊಲೀಸರನ್ನು ಹಿಡ್ಕೊಂಡು, ಸರ್ ಅದೇ ಥರ 250-300 ಜನ ಪೊಲೀಸರ ರಕ್ಷಣೆ ಕೊಡ್ತು ಅಂತಂದರೆ, ಇಲ್ಲ ನನ್ನ ಪಕ್ಕಕ್ಕೆ ಈ ತಾಯಿ ನಿಂತಿದ್ದಾಳಲ್ಲ, ಪಾಕಿಸ್ತಾನಕ್ಕೆ ಬೇಕಾದ್ರೆ ಹೋಗಿ ಬಾಂಬ್ ಹಾಕಿ ಬರ್ತಾಳೆ, ಅಷ್ಟೊಂದು ರಕ್ಷಣೆ ಇತ್ತು ಅಂದರೆ ಅದು ಯಾವುದು ಮಹಾ ಸರ್? ಅದು ಗೆಲುವಲ್ಲ. ಅದು ಒಬ್ಬ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಬರಬೇಕು. ಏನು ಮಾತಾಡಿದ್ದಾರೆ, ಪಾರ್ಟಿ ಆಫೀಸ್ ಮುಂದೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ರು. ಅಲ್ಲಿಗೆ ವಿಜಯಣ್ಣನ ಕರೆಸ್ರಿ, ಅನಂತಕುಮಾರ್ ಹೆಗಡೆ ಅವ್ರನ್ನ ಕರೆಸ್ರಿ, ಅಶೋಕಣ್ಣನ ಕರೆಸ್ರಿ, ಪ್ರತಾಪ್ ಸಿಂಹ. ಹೌದು, ಇವ್ರನ್ನ ಎದುರಿಸೋದಕ್ಕೆ ಅವರೆಲ್ಲ ಯಾಕೆ ಬೇಕು? ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈತನ್ನ ದೊಡ್ಡನ್ ಮಾಡೋ ಅಂಥ ಪ್ರಶ್ನೆನೇ ಇಲ್ಲ. ಅವರೆಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋಂಥವ್ರು. ಹಾಗಾಗಿ ಸಣ್ಣ ಸಣ್ಣ ಕಾರ್ಯಕರ್ತರೇ ಅವ್ರನ್ನ ಇಲ್ಲಿ ಬರಲಿಲ್ಲದಂಗೆ ತಡೆದು ಅವ್ರನ್ನ ಅಲ್ಲಿಂದ ಅಲ್ಲಿಗೆ ಚಪ್ಪಲೆ ಪರಕೆ ಸೇವೆ, ಬಳೆ ತೊಡಸೋ ಅಂಥದ್ದು, ಈ ರೀತಿಯಾಗಿ ಗೌರವಯುತವಾಗಿ ನಾವು ಅವ್ರನ್ನ ಪ್ರತಿಭಟಿಸಿದ್ದೀವಿ ಅಂತ ಹೇಳಿಕ್ಕೆ ಬಯಸ್ತೇನೆ. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.